ಎಲ್ರಿಗೂ ನಮಸ್ಕಾರ. ಕಾಫಿ ಬೆಳೆ ಕೆಲಸ ಕೂಡ ಮುಗೀತು. ಈ ವರ್ಷ ಕಾಫಿ ರೇಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಪಪ್ಪ ಎಲ್ಲ ಕಾಫಿ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾನು ಒಂದೇ ಸರಿ ಕೊಡಲ್ಲ, ಸ್ವಲ್ಪ ಸ್ವಲ್ಪ ರೇಟ್ ನೋಡ್ಕೊಂಡು ಕೊಡ್ತೀವಿ. ಹಾಗೆ ಇದು ಕಾಫಿ ಟೆಸ್ಟ್ ಮಾಡೋದು ಅಂದ್ರೆ ಚೆನ್ನಾಗಿ ಒಣಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕೊಡೋ ಅಂತದ್ದು. ಕಾಫಿ ಕೆಲಸ ಮುಗಿದಷ್ಟೇ. ಕಾಫಿ ತೋಟದ ಕೆಲಸ ಈಗ ಸ್ಟಾರ್ಟ್. ಇನ್ಮೇಲೆ ಇನ್ನ ಟೈಮಿಗೆ ಸರಿಯಾಗಿ ಮಳೆ ಆಗ್ಬೇಕು. ಮಳೆ ಆಗೋಕ್ಕೂ ಮುಂಚೆ ನಮ್ಮ ಪಪ್ಪ ಒಂದ್ಸರಿ ಸಾಯಿಲ್ ಟೆಸ್ಟ್ ಮಾಡಿಸ್ತಾರೆ, ಅಂದ್ರೆ ಮಣ್ಣಿನ ಪರೀಕ್ಷೆ. ವರ್ಷಕ್ಕೆ ಒಂದ್ಸರಿ ನಮ್ಮ ಪಪ್ಪ ಕೃಷಿ ಇಲಾಖೆಗೆ ಮಣ್ಣು ತಗೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತಾರೆ. ಆದ್ರೆ ಈ ಸರಿ ನಮ್ಮ ಊರಿನ ಪಕ್ಕ ಕಾಣಗೆರೆ ಅಂತ ಇದೆ, ಅಲ್ಲಿ ನಾಳೆನೆ ಅಂದ್ರೆ 10/3/2025 ಸೋಮವಾರ ಬೆಳಗ್ಗೆ ಕಾಫಿ ಬೋರ್ಡ್ ಕಡೆಯಿಂದನೇ ಆನ್ ಸ್ಪಾಟ್ ಸಾಯಿಲ್ ಟೆಸ್ಟಿಂಗ್ ಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ, ಈಗ ಮಣ್ಣಿನ ಗುಣಮಟ್ಟ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಟೆಸ್ಟ್ ಮಾಡಿಸಿದ್ರೆ ಮಣ್ಣಲ್ಲಿ ಏನಾದ್ರೂ ಕೊರತೆ ಇದ್ರೆ ಅದಕ್ಕೆ ಸುಣ್ಣ ಅಥವಾ ಬೇರೆ ಏನಾದ್ರೂ ಹಾಕಕ್ ಹೇಳ್ತಾರೆ. ಆ ನಂತರ ಮಳೆ ಆಗುತ್ತೆ, ಚೆನ್ನಾಗಿ ಮಣ್ಣು ಹಿಡಿಯುತ್ತೆ. ಆ ನಂತರ ನಮ್ಮ ಬೆಳೆಗೆ ಏನ್ ಗೊಬ್ಬರ ಹಾಕ್ಬೇಕಾಗುತ್ತೆ ಅದನ್ನ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಮಣ್ಣಲ್ಲೇ ಏನು ಫಲವತ್ತತೆ ಇಲ್ಲ ಅಂದ್ರೆ ನಾವ್ ಏನೇ ಗೊಬ್ಬರ ಗೋಡು ಹಾಕಿದ್ರು ಕೂಡ ಇಳುವರಿ ನಾವ್ ಅನ್ಕೊಂಡಂಗೆ ಸಿಗಲ್ಲ. ಹಾಗಾಗಿ ಅವಾಗ ವರ್ಷಕ್ಕೊಂದ್ಸರಿ ಮಣ್ಣನ್ನ ಟೆಸ್ಟ್ ಮಾಡಿಸ್ತಾ ಇರಬೇಕು. ನಾವು ರೈತರು ಮೊದಲು ಮಾಡ್ಬೇಕಾಗಿರೋದ ಅದು ಮಣ್ಣು ಪರೀಕ್ಷೆ ಮಾಡಿ ಆ ನಂತರ ನಾವ್ ಏನ್ ಬೆಳೆ ಬೆಳಿಬೇಕು ಅಂತ ಅನ್ಕೊಂಡಿದೀವಿ, ಆ ನಂತರ ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ರೆ ಬೆಟರ್. ನಿಮ್ ಊರಿನ ಪಕ್ಕಗಳು ಯಾವ್ದಾದ್ರು ಕೃಷಿ ಇಲಾಖೆ ಇದ್ರೆ ಅಲ್ಲಿ ಹೋಗಿ ಮಣ್ಣು ಟೆಸ್ಟ್ ಮಾಡಿಸ್ಕೊಂಡ್ ಬರ್ಬೋದು. ಯಾವ ತರ ಮಣ್ಣು ತಗೊಂಡು ಹೋಗ್ಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ಲೆಂತ್ ವಿಡಿಯೋ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಬಹುದು. ಹಾಗಾಗಿ ನಮ್ಮ ಪಪ್ಪನೂ ಅಷ್ಟೇ ತೋಟದ ಹತ್ರ ಎಲ್ಲ ತೋಟದ್ದು ಮಣ್ಣುಗಳು ತಗೊಂಡು ಹೋಗಿ ಕಾಣಗೆರೆಯಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತಾರೆ. ಹಾಗೆ ನಮ್ಮ ಭಾಗದವರು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ರೆ ನಾಳೆ ಬೆಳಗ್ಗೆ ಸೋಮವಾರ 10:30 ಮೇಲೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕಾಣಗೆರೆಯಲ್ಲಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿಸ್ಬೋದು. ಹಾಗೆ ಈ ವಿಡಿಯೋನ 1 ತಿಂಗಳು ಬಿಟ್ಟು ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಡೇಟ್ ಹೇಳ್ತಾ ಇದ್ದೀನಿ. 10ನೇ ತಾರೀಕು 3ನೇ ತಿಂಗಳು 2025ನೇ ತಾರೀಕು ಇದು ಆಗೋಗಿರುತ್ತೆ. ಆವಾಗ ಮಾಡಿದಂಥ ವಿಡಿಯೋ ಇದು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.